ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ದೇಶಾದ್ಯಂತ ಅತ್ಯಾಚಾರ ಪ್ರಕರಣಗಳು ನಡೀತಾನೆ ಇವೆ. ಆದರೆ ಈ ಅತ್ಯಾಚಾರಕ್ಕೆ ಕಾರಣವೇನು? ಮುಂಬೈ ರಾಜಕಾರಣಿಗಳ ಪ್ರಕಾರ ಬಟ್ಟೆ ಅಂಗಡಿ ಮುಂದೆ ಪ್ರದರ್ಶನಕ್ಕಿಟ್ಟಿರೋ ಶೋಕೇಸ್ ಗೊಂಬೆಗಳು ಮತ್ತು ಮಹಿಳೆಯರ ಒಳ ಉಡುಪಿನ ಜಾಹೀರಾತುಗಳು. ಹೌದು, ಮಹಿಳೆಯರ ಒಳ ಉಡುಪಿನ ಗೊಂಬೆಗಳು ಪುರುಷರನ್ನ ಉದ್ರೇಕಿಸುತ್ತವಂತೆ. ಇದರಿಂದ ಮುಂಬೈ ಕಾರ್ಪೊರೇಟರ್ಗಳು ಗೊಂಬೆಗಳನ್ನ ನಿಲ್ಲಿಸದಂತೆ ಆಗ್ರಹಿಸಿದ್ರು. ಇದಕ್ಕೆ ಪಾಲಿಕೆ ಅಸ್ತು ಎಂದು ಒಳ ಉಡುಪು ಬೊಂಬೆಗಳಿಗೆ ನಿಷೇಧ ಹೇರಿದೆ. ಇದೀಗ ಮುಂಬೈ ಕಾರ್ಪೊರೇಟರ್ಗಳು ಒಳ ಉಡುಪುಗಳ ಜಾಹೀರಾತನ್ನು ನಿಷೇಧಿಸುವಂತೆ ಆಗ್ರಹಿಸಿದ್ದಾರೆ. ಈ ಜಾಹೀರಾತುಗಳು ಪುರುಷರನ್ನ ಪ್ರಚೋದಿಸುತ್ತವೆ. ಇದರಿಂದ ಅತ್ಯಾಚಾರದಂತಹ ಪ್ರಕರಣಗಳು ನಡೆಯುತ್ತವೆ ಅಂತ ಮನವಿ ಪತ್ರದಲ್ಲಿ ತಿಳಿಸಿದ್ದಾರೆ. ಘಾಟಿ ಸುಬ್ರಹ್ಮಣ್ಯದ ನಂಗಾ ನಾಚ್ ಪ್ರಕರಣ ಸಂಬಂಧ ರೆಸಾರ್ಟ್ ಮಾಲೀಕ ಹಾಗೂ ಆತನ ಪುತ್ರನನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಅಂದಿನ ಸರ್ಕಲ್ ಇನ್ಸ್ಪೆಕ್ಟರ್ ಅನ್ನ ಸಸ್ಪೆಂಡ್ ಮಾಡಲಾಗಿದೆ. ಘಾಟಿ ಸುಬ್ರಹ್ಮಣ್ಯ ಬಳಿ ನಂಗನಾಚ್ ಪ್ರಕರಣ. ಎಸ್ಆರ್ ವ್ಯಾಲಿ ರೆಸಾರ್ಟ್ ಮಾಲೀಕ ಬಂಧನ. ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ದೇಗುಲ ಸಮೀಪ ನಡೆದ ನಂಗನಾಚ್ ತೀವ್ರ ಸಂಚಲನ ಸೃಷ್ಟಿಸಿದೆ. ಆಂಧ್ರ ಮೂಲದ ಯುವತಿಯರು ಬಟ್ಟೆ ಬಿಚ್ಚಿ ಮೈಚಳಿ ಬಿಟ್ಟುಕೊಂಡಿದ್ರು. ಈ ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ಪೊಲೀಸ್ ಅಧಿಕಾರಿಗಳು ತನಿಖೆಗೆ ಆದೇಶಿಸಿದ್ರು. ಇದೀಗ ರೆಸಾರ್ಟ್ ಮಾಲೀಕ ಸಂಪಂಗಿ ರಾಮಯ್ಯ ಮತ್ತು ಆತನ ಪುತ್ರನನ್ನು ದೊಡ್ಡಬಳ್ಳಾಪುರ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಆ ಪಾರ್ಟಿಯಲ್ಲಿ ಸುಮಾರು 7 ರಿಂದ 8 ಹೆಣ್ಣು ಮಕ್ಕಳು ಮತ್ತು 60 ರಿಂದ 70 ಪುರುಷರು ಭಾಗಿಯಾಗಿರೋದು ವಿಚಾರಣೆಯಿಂದ ಮತ್ತು ಆ ಸಿಡಿಗಳ ಪರಿಶೀಲನೆಯಿಂದ ನಮಗೆ ಗೊತ್ತಾಗಿರ್ತದೆ. ಈಗಾಗಲೇ ಈ SR ವ್ಯಾಲಿ ರಿಸಾರ್ಟ್ನ ಮಾಲೀಕರಾದ ಸಂಪಂಗಿ ರಾಮಯ್ಯ ಮತ್ತು ಆತನ ಮಗ ಚಂದ್ರು ಅವರನ್ನು ನಾವು ಈಗಾಗಲೇ ಬಂಧಿಸಿದ್ದೇವೆ. ಅಂದ ಹಾಗೆ ಈ ನಂಗನಾಚ್ ನಡೆದಿದ್ದು 2009ರಲ್ಲಿ. ರೆಸಾರ್ಟ್ ಅನ್ನ ಔತಣಕೂಟಕ್ಕೆ ಬಾಡಿಗೆಗೆ ನೀಡಿದ್ದಾಗ ಈ ಪ್ರಕರಣ ನಡೆದಿದೆ ಎಂದು ಮಾಲೀಕ ಸಂಪಂಗಿ ರಾಮಯ್ಯ 2010ರಲ್ಲಿ ದೂರು ನೀಡಿದ್ರು. ಆದ್ರೆ ಅಂದಿನ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದ ಸಿದ್ದಲಿಂಗಪ್ಪ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಹೀಗಾಗಿ ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಸಿದ್ದಲಿಂಗಪ್ಪರನ್ನು ಅಮಾನತು ಮಾಡಲಾಗಿದೆ. 1 ವರ್ಷದ ನಂತರ ಗಮನಕ್ಕೆ ಬಂದಾಗ ಆಗಿದ್ದ ಪೊಲೀಸ್ ಅಧಿಕಾರಿಗಳು ಕ್ರಮವನ್ನು ಜರುಗಿಸಬೇಕಾಗಿತ್ತು. ಯಾಕೆಂದರೆ ಒಂದು ಕಗ್ನೈಸಬಲ್ ಅಫೆನ್ಸ್ ಅಂದರೆ ಸಂಜ್ಞೆಯ ಅಪರಾಧ ಆಗಿದ್ದು ಗೊತ್ತಾದ ಮೇಲೆ ಅವರು ಒಂದು ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೈಗೊಳ್ಳಬೇಕಾಗಿತ್ತು. ಇದರಲ್ಲಿ ಪೊಲೀಸರ ನಿರ್ಲಕ್ಷ್ಯತನ ಕಾಣಿಸ್ತದೆ. ಈ ಪ್ರಕರಣವನ್ನ ಭೇದಿಸಲು 3 ಪ್ರತ್ಯೇಕ ತಂಡಗಳನ್ನು ರಚಿಸಲಾಗಿದೆ. ಬೆಂಗಳೂರು ಮತ್ತು ಆಂಧ್ರದ ಕರ್ನೂಲ್ಗೆ ಈ ತಂಡವನ್ನು ಕಳುಹಿಸಲಾಗಿದೆ. ಬೆತ್ತಲೆ ನೃತ್ಯ ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದು, ತನಿಖೆಯ ನಂತರ ಮತ್ಯಾವ ತಿರುವು ಪಡೆಯುತ್ತೋ ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಶ್ವಥ್ SN, ಸುವರ್ಣ ನ್ಯೂಸ್. ಗಾಂಜಾ ಮಾರಾಟ ಮಾಡಲು ಯತ್ನಿಸ್ತಾ ಇದ್ದ ಇಬ್ಬರನ್ನ ಕೋಲಾರ ನಗರ ಪೊಲೀಸರು ಬಂಧಿಸಿದ್ದಾರೆ. ತಮಿಳುನಾಡಿನ ಸೇಲಂ ಜಿಲ್ಲೆಯ ವಾಳಪಾಡಿ ಗ್ರಾಮದ ಹರಿಮುತ್ತು ಅಲಿಯಾಸ್ ಮುತ್ತು ಹಾಗೂ ಒಡಿಶಾದ ಪಿ ಶೇಖರ್ ಬಂಧಿತರು. ಆರೋಪಿಗಳಿಂದ 7 ಕೆಜಿ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ. ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಗಾಂಜಾ ಮಾರಾಟ ಮಾಡುವ ಬಗ್ಗೆ ಬಂದ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ಮಾಡಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಗಾಂಜಾ ಪಡೆಯಲು ಬಂದಿದ್ದ ಮತ್ತೊಬ್ಬ ಆರೋಪಿ ಪರಾರಿಯಾಗಿದ್ದು ಶೋಧ ಕಾರ್ಯ ಮುಂದುವರೆದಿದೆ. ವೃತ್ತಿ ನಿರೀಕ್ಷಕ ಆರ್ ಜಗದೀಶ್, ಸಬ್ ಇನ್ಸ್ಪೆಕ್ಟರ್ ಟಿಬಿ ಶಿವಕುಮಾರ್ ನೇತೃತ್ವದಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಇದಿಷ್ಟು ಹೊತ್ತಿನ ಸುದ್ದಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.